ದೇಶದಲ್ಲಿ ಎಲ್ಲಾ ತೈಲ ಸಂಸ್ಕರಣಾಗಾರಗಳು ಅತ್ಯುನ್ನತ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ದೇಶೀಯ ಮತ್ತು ಅನಿಲ ಪೂರೈಕೆಯನ್ನು 100% ನಿರ್ವಹಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇಂದು ಭರವಸೆ ನೀಡಿದೆ. ದೆಹಲಿಯಲ್ಲಿಂದು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಅಂತರ್ ಸಚಿವಾಲಯ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಪ್ರಸ್ತುತ 50% ವಾಣಿಜ್ಯ ಎಲ್ಪಿಜಿಗಳನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಬಳಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ರೆಸ್ಟೋರೆಂಟ್ಗಳು, ಢಾಬಾಗಳು, ಹೋಟೆಲ್ಗಳು, ಕೈಗಾರಿಕಾ ಕ್ಯಾಂಟೀನ್ಗಳು, ಡೈರಿ, ಸಬ್ಸಿಡಿ ಕ್ಯಾಂಟೀನ್ಗಳು ಮತ್ತು ರಾಜ್ಯ ಅಥವಾ ಸ್ಥಳೀಯ ಸಂಸ್ಥೆಗಳು ನಡೆಸುವ ಇತರ ವಲಯಗಳಿಗೆ ಆದ್ಯತೆಯ ಮೇಲೆ ಎಲ್ಪಿಜಿ ಹಂಚಿಕೆ ಮಾಡಲಾಗುವುದು ಎಂದು ವಿವರಿಸಿದರು. ಈ ಪೈಕಿ ಕೈಗಾರಿಕಾ ಕ್ಯಾಂಟೀನ್ಗಳು, ಆಹಾರ ಸಂಸ್ಕರಣೆ, ಸಬ್ಸಿಡಿ ಕ್ಯಾಂಟೀನ್ಗಳು ಮತ್ತು ವಲಸೆ ಕಾರ್ಮಿಕರಿಗೆ 5 ಕೆಜಿ ಎಫ್ಟಿಎಲ್ ಕೂಡ ಸೇರಿವೆ. ಕಾಳಸಂತೆ ಮಾರಾಟ ಮತ್ತು ಅಕ್ರಮ ಸಂಗ್ರಹಣೆ ಬಗ್ಗೆ ಪ್ರಸ್ತಾಪಿಸಿದ ಅವರು, ದೇಶಾದ್ಯಂತ ಸುಮಾರು 37,000 ದಾಳಿಗಳನ್ನು ನಡೆಸಲಾಗಿದೆ. 550 ಎಫ್ಐಆರ್ ದಾಖಲಿಸಿ 150 ಜನರನ್ನು ಬಂಧಿಸಲಾಗಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ದೇಶಾದ್ಯಂತ ದಿಢೀರ್ ತಪಾಸಣೆ ನಡೆಸಿವೆ ಎಂದು ಹೇಳಿದರು. Have told you that we require whole lot of LPG now, and because earlier 90% of our LPG was coming from Middle East, so we are picking cargoes wherever available.